ನಮಸ್ತೆ ಎಲ್ಲರಿಗೂ. ಎಲ್ಲರೂ ಹೇಗಿದ್ದೀರಾ? ನಾನು ಚೆನ್ನಾಗಿದ್ದೀನಿ. ನೀವೆಲ್ಲ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತಾ ಈ ವಿಡಿಯೋ ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ವರ್ಷಕ್ಕೊಂದ್ಸಲ ಮಾವಿನಕಾಯಿ ಸೀಸನ್ ಬರುತ್ತೆ. ಮಾವಿನಕಾಯಿ ಸೀಸನಲ್ಲಿ ಉಪ್ಪಿನಕಾಯಿ ಹಾಕಲಿಲ್ಲ ಅಂತಂದರೆ ಹೇಗೆ ಹೇಳಿ? ನಾನು ಹೇಗೆ ಹಾಕ್ತೆ ನಮ್ಮ ಮನೇಲಿ ಉಪ್ಪಿನಕಾಯಿನ ಅಂತ ವೀಡಿಯೋನ ಡೀಟೇಲಾಗಿ ಶೇರ್ ಮಾಡ್ತೀನಿ, ಬನ್ನಿ. ಇಲ್ಲಿ ಒಂದು 30 ಮಾವಿನಕಾಯಿ ತೊಗೊಂಡಿದ್ದೆ, ಸ್ವಲ್ಪ ಕಾಯಿ ಅಂತ ತೊಗೊಂಡಿದ್ದೆ. ಇಲ್ಲಿ ಚೆನ್ನಾಗಿ ವಾಶ್ ಮಾಡಿ ಕಟ್ ಮಾಡ್ಕೊತಾ ಇದ್ದೀನಿ. ಕಟ್ ಮಾಡಿದ ತಕ್ಷಣವೇ ಇದನ್ನ ಅಲ್ಲಿ ಇರೋ ನೀರಿನ ಅಂಶ ಎಲ್ಲ ಹೋಗಲಿ ಅಂತೇಳಿ ಒಂದು ಬಟ್ಟೆಯಲ್ಲಿ ಆರಕ್ಕೆ ಹಾಕ್ಕೊಂಡಿದ್ದೀನಿ, ಫ್ಯಾನ್ ಗಾಳೀಲಿ. ಬಿಸಿಲಲ್ಲಿ ಹಾಕಿದ್ರು ಚೆನ್ನಾಗಿರುತ್ತೆ, ಫ್ಯಾನ್ಗಳಲ್ಲಿ ಹಾಕಿದ್ರು ಚೆನ್ನಾಗಿರುತ್ತೆ. ಬಟ್ಲು ಮೆಜರ್ಮೆಂಟ್ ತೊಗೊಂಡಿದ್ದೀನಿ. ಈ ಬಟ್ಲಲ್ಲಿ ನನಗೆ 6 ಬಟ್ಲು ಮಾವಿನಕಾಯಿ ಆಯಿತು. ನನಗೊಂದು ಕಣ್ಣು ಅಳತೆ ಬೇಕಲ್ವ, ಹಾಗಾಗಿ ನಾನು ವೀಡಿಯೋ ಮಾಡಬೇಕಾದ್ರೂ ಕಣ್ಣು ಅಳತೆಗೆ ಅಂತೇಳಿ ಈ ಬಟ್ಲಲ್ಲಿ 6 ಬಟ್ಲು ನನಗೆ ಮಾವಿನಕಾಯಿ ಆಯಿತು. ಇದೇ ಬಟ್ಲಲ್ಲಿ ಮಸಾಲೆ ಹಾಕಬೇಕಾಗುತ್ತಲ್ವ, ಹಾಗಾಗಿ. ಮೆಂತ್ಯ ಬಂದು 3 ಸ್ಪೂನಷ್ಟು ಮೆಂತ್ಯ ಹಾಕ್ತಾಯಿದ್ದೀನಿ. ಫಸ್ಟು ಮೆಂತ್ಯನ ಚೆನ್ನಾಗಿ ಕೆಂಪಾಗಂಗೆ ಸಿಮ್ಮಲ್ಲಿ ಇಟ್ಕೊಂಡು ರೋಸ್ಟ್ ಮಾಡ್ಕೋಬೇಕಾಗುತ್ತೆ. ಇನ್ನು ಯಾರೆಲ್ಲ ನಿಸರ್ಗ ಕುಕಿಂಗ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡೆ ನೋಡ್ತಾ ಇದ್ದೀರೋ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ. ಇಷ್ಟವಾದರೆ ಒಂದು ಲೈಕ್ ಮಾಡಿ, ನಿಮ್ಮ ಫ್ಯಾಮಿಲಿ ಫ್ರೆಂಡ್ಸ್ಗೂ ಶೇರ್ ಮಾಡಿ. ನನ್ನ ವಿಡಿಯೋನ ಎಲ್ಲ ಸ್ಕಿಪ್ ಮಾಡ್ದಂಗೆ ನೋಡಿ, ನಾನು ಅಷ್ಟೇ ಕೇಳ್ಕೊಳ್ಳೋದು. ಮೆಂತ್ಯ 3 ಸ್ಪೂನ್ ಹಾಕಿದ್ದೀನಿ. ಜೀರಿಗೆ ಬಂದು 5ರಿಂದ 5.5 ಸ್ಪೂನ್ ಅಷ್ಟು ಹಾಕಿದ್ದೀನಿ. ಸ್ವಲ್ಪ ಜೀರಿಗೆ ಜಾಸ್ತಿ ಹಾಕಿದ್ದೀನಿ. ಜೀರಿಗೆ ಜಾಸ್ತಿ ಹಾಕೋದ್ರಿಂದ ತುಂಬ ಚೆನ್ನಾಗಿರುತ್ತೆ ಉಪ್ಪಿನಕಾಯಿ. ಸಾಸಿವೆ ಬಂದು ಒಂದು 6ರಿಂದ 7 ಸ್ಪೂನ್ ಹಾಕಿದ್ದೀನಿ. ನಮಗೆ ಅದು ಒಂಥರ ಗಷ್ಟ ಥರ ಬೇಕಲ್ವ, ಅನ್ನ ಮಿತ್ಕೊಂಡು ತಿನ್ನೋದಕ್ಕೆ, ಉಪ್ಪಿನಕಾಯಿ ತಿನ್ನೋದಕ್ಕೆ ಸ್ವಲ್ಪ ಅದು ಗೊಜ್ಜು ಥರ ಜಾಸ್ತಿ ಇರಲಿ ಅಂತೇಳಿ ಸಾಸಿವೆನ ಒಂದು 7ರಿಂದ 8 ಸ್ಪೂನಷ್ಟು ಸಾಸಿವೆ ಹಾಕ್ಕೊಂಡಿದ್ದೀನಿ. ಯಾಕಂದರೆ 6 ಬಟ್ಲು ನನಗೆ ಮಾವಿನಕಾಯಿ ಇರೋದ್ರಿಂದ, ಇಲ್ಲ ಅಂತಂದರೂ ಒಂದು 3ರಿಂದ 4 kg ಮಾವಿನಕಾಯಿ ಇತ್ತು ಕಣ್ಣು ಮೇಲೆ. ಹಾಗಾಗಿ ನಾನು ಇಷ್ಟು ಮಸಾಲೆ ತೊಗೊಂಡಿದ್ದೀನಿ. ಇದೆಲ್ಲ ಚೆನ್ನಾಗಿ ಕೆಂಪಾಗಂಗೆ ರೋಸ್ಟ್ ಮಾಡ್ಕೊತಾ ಇದ್ದೀನಿ. ಇದೆಲ್ಲ ರೋಸ್ಟ್ ಆಗ್ತಿದ್ದಂಗೆ ಒಂದು ಪ್ಲೇಟಲ್ಲಿ ಇಟ್ಕೊಂಡು ಆರಕ್ಕೆ ಇಟ್ಕೊತೀನಿ. ಸ್ವಲ್ಪ ಇದೆಲ್ಲ ಚೆನ್ನಾಗಿ ಆರಲಿ. ಆರಾದಮೇಲೆ ಮಿಕ್ಸಿಲಿ ನೈಸಿಗೆ ಪೇಸ್ಟ್ ಮಾಡ್ಕೋಬೇಕಾಗುತ್ತೆ. ಅದೇ ಬಾಣಲಿಗೆ ಒಂದು ಅರ್ಧ kg ಎಣ್ಣೆನ ತೊಗೊಂಡು ಬಿಸಿ ಮಾಡೋಕ್ಕೆ ಇಟ್ಟಿದ್ದೀನಿ. ಬಿಸಿ ಮಾಡಿ ಕಾಯ್ದು ಆರಿರೋ ಎಣ್ಣೆ ಹಾಕಬೇಕಾಗುತ್ತೆ. ಬಿಸಿ ಬಿಸಿ ಎಣ್ಣೆ ಹಾಕೋದು ಬೇಡ, ಸ್ವಲ್ಪ ಬೆಚ್ಚಗಿದ್ರೂ ನಡೆಯುತ್ತೆ. ನೋಡಿ, ಎಣ್ಣೆ ಚೆನ್ನಾಗಿ ಕಾದಿದೆ. ನಾನು ಸ್ಟವ್ನ ಆಫ್ ಮಾಡ್ಕೊಂಡಿದ್ದೆ. ಇವಾಗ ಇದನ್ನೆಲ್ಲ ಮಿಕ್ಸಿ ಬಟ್ಲಿಗೆ ಹಾಕ್ಕೊಂಡು ಚೆನ್ನಾಗಿ ನೈಸಿಗೆ ಪೌಡ್ರ್ ಮಾಡ್ಕೊತೀನಿ. ಉಪ್ಪಿನಕಾಯಿ ಮಾಡ್ಬೇಕಾದ್ರೆ ಸ್ವಲ್ಪ ನೋಡ್ಕೊಂಡು ಮಾಡಬೇಕಾಗುತ್ತೆ, ಯಾಕಂದರೆ ನೀರಿನ ಕೈ ಬೀಳಬಾರ್ದು. ಸ್ಟೀಲ್ ಸ್ಪೂನು ಆಗಲಿ, ಸ್ಟೀಲ್ ಬಟ್ಲಾಗಲಿ ನಾವು ಯೂಸ್ ಮಾಡಬಾರ್ದು. ಮಿಕ್ಸಿ ಯೂಸ್ ಮಾಡ್ತೀವಿ ಅಂದರೆ ನಮಗೆ ರುಬ್ಬೋದಕ್ಕೆ ಬೇಕಲ್ವ, ಹಾಗಾಗಿ ಮಿಕ್ಸಿನ ನೀಟಾಗಿ ವಾಶ್ ಮಾಡಿ ಒರೆಸಿ ಇಟ್ಕೊಂಡಿದ್ದೀನಿ. ಅದರಲ್ಲಿ ಇದನ್ನೆಲ್ಲ ಪೌಡ್ರ್ ಮಾಡ್ಕೊಂಡು ನೈಸ್ ಪೌಡ್ರ್ ಆಗಬೇಕು ಇದಕ್ಕೆ. ನೋಡಿ, ಇಷ್ಟು ನನಗೆ ಪೌಡ್ರ್ ಸಿಕ್ತು. ಈಗೊಂದು ನಾನು ಯಾವುದರಲ್ಲಿ ಮಾವಿನಕಾಯಿ ತೊಗೊಂಡಿದ್ದೋ ಅದೇ ಮಾವಿನಕಾಯಿ ಬಟ್ಲಲ್ಲಿ 1 ಬಟ್ಲು ಖಾರದ ಪುಡಿ, ಖಾರಕ್ಕೆ ಎಷ್ಟು ಬೇಕೋ ಅಷ್ಟು. ಉಪ್ಪು ಬಂದು ಅದೇ ಬಟ್ಲಲ್ಲಿ 3/4 ಬಟ್ಲು ಉಪ್ಪು ತೊಗೊಂಡಿದ್ದೀನಿ. ಎಲ್ಲ ಇದೆ ಒಂದೇ ಬಟ್ಲಲ್ಲಿ ನಾನು ಮೆಜರ್ಮೆಂಟ್ ಮಾಡ್ಕೊಂಡಿರೋದು. 6 ಬಟ್ಲು ಮಾವಿನಕಾಯಿಗೆ ಇಷ್ಟು ನಾನು ಮೆಜರ್ಮೆಂಟ್ ತೊಗೊಂಡಿದ್ದೀನಿ. 1 ಬಟ್ಲು ಖಾರದ ಪುಡಿ, 3/4 ಬಟ್ಲು ಉಪ್ಪು. ಉಪ್ಪನ್ನ ಹಾಗೆ ಹಾಕಿದ್ರೆ ಏನಾಗುತ್ತೆ ಅಂದರೆ ಬೇಗ ಕರಗೋದಿಲ್ಲ. ಲಾಸ್ಟ್ ಟೈಮ್ ನನಗೆ ಇದೇ ರೀತಿ ಆಯಿತು, ಕರಗಿರಲಿಲ್ಲ ಅಂತೇಳಿ ನಾನು ಮಿಕ್ಸಿ ಬಟ್ಲಿಗೆ ಉಪ್ಪನ್ನೆಲ್ಲ ಹಾಕ್ಕೊಂಡು ನೈಸಿಗೆ ರುಬ್ಕೋತೀನಿ. ಅದರಲ್ಲಿರೋ ಸ್ವಲ್ಪ ನೀರಿನ ಅಂಶ ಎಲ್ಲ ಬಿಡಲಿ ಅಂತ ಒಂದು ಸ್ವಲ್ಪ ಹಂಗೆ ಆರಕ್ಕೆ ಹಾಕಿದ್ದೆ ನಾನು. ನೋಡಿ, ನೈಸಿಗೆ ನಾನು ಉಪ್ಪನ್ನೆಲ್ಲ ಪೌಡ್ರ್ ಮಾಡ್ಕೊಂಡಿದ್ದೀನಿ. ಸ್ವಲ್ಪ ಇದಾರಲಿ, ಅಷ್ಟರಲ್ಲಿ ನಮಗೆ ಬೇರೆ ಕೆಲಸ ಇದೆಯಲ್ವ, ಹಾಗಾಗಿ ಇದು ಆರೋ ಅಷ್ಟರಲ್ಲಿ ಎಣ್ಣೆನೂ ಹತ್ತಾಗಿ ಆ ಕಡೆ ತಣ್ಣಗಾಗಿತ್ತು. ಇವಾಗ ಒಂದು ಪ್ಲಾಸ್ಟಿಕ್ ಡಬ್ಬಿಗೆ ಹಾಕ್ಕೊಂಡಿದ್ದೀನಿ ಮಾವಿನಕಾಯಿನೆಲ್ಲನೂ. ಅದನ್ನೆಲ್ಲ ನೀಟಾಗಿ ಮಿಕ್ಸ್ ಮಾಡ್ಕೊತಾ ಇದ್ದೀನಿ. ತುಂಬಾ ಚೆನ್ನಾಗಿರುತ್ತೆ. ಒಂದ್ಸಲ ನೀವು ಮಾಡಿ ಇಟ್ಕೊಂಡ್ರೆ ಒಂದು ವರ್ಷನಾದ್ರು ಆರಾಮಾಗಿ ನಾವು ಮಾವಿನಕಾಯಿ ಉಪ್ಪಿನಕಾಯಿ ತಿನ್ಬೋದು. ಫಸ್ಟು ನಾನು ಉಪ್ಪು ಹಾಕ್ಕೊಂಡು ನೀಟಾಗಿ ಮಿಕ್ಸ್ ಮಾಡ್ತಾಯಿದ್ದೀನಿ. ಯಾವುದೇ ಕಾರಣಕ್ಕೂ ನೀರನ್ನ ಮಾತ್ರ ಟಚ್ ಮಾಡಬಾರ್ದು. ನೀರು ಹಾಕಿದ್ರೆ ಉಪ್ಪಿನಕಾಯಿ ಬೇಗ ಹಾಳಾಗೋಗುತ್ತೆ, ತಿನ್ನೋದಕ್ಕೆ ಬರೋದಿಲ್ಲ. ಫ್ರಿಜ್ಜಲ್ಲಿ ಇಟ್ಕೊಂಡೇ ತಿನ್ನಬೇಕು. ಇವಾಗಂತೂ ಬಿಸಿಲು ಜಾಸ್ತಿ ಇರೋದ್ರಿಂದ ಮಕ್ಕಳು ಕೈ ಹಾಕ್ತಾರೆ, ನಾವುಗಳು ಊಟ ಮಾಡ್ಬೇಕಾದ್ರೆ ಕೈ ಹಾಕ್ತೀವಲ್ವ, ಹಾಗಾಗಿ ಫ್ರಿಜ್ಜಲ್ಲಿ ಇಟ್ಕೊಂಡ್ರೆ ಬೆಸ್ಟು. ಡೈಲಿ ಯೂಸ್ಗೆ ಅಂತೇಳಿ ಒಂದು ಬಟ್ಲು ಇಟ್ಕೊಂಡ್ರೂ ಆಗುತ್ತೆ, ಒಂದು ಡಬ್ಬಕ್ಕೆ ಹಾಕಿಟ್ಕೊಂಡ್ರೂ ಆಗುತ್ತೆ. ಇದೆಲ್ಲ ಮಾವಿನಕಾಯೆಲ್ಲ ಮಿಕ್ಸ್ ಮಾಡ್ತಿದ್ದಂಗೆ ನಾವೇನು ಪುಡಿ ಮಾಡಿಟ್ಟಿದ್ವೋ ಜೀರಿಗೆ, ಮೆಂತ್ಯ, ಸಾಸಿವೆ ಇದನ್ನೆಲ್ಲ ಹಾಕ್ಕೊಂಡು ನೀಟಾಗಿ ಮಿಕ್ಸ್ ಮಾಡಬೇಕಾಗುತ್ತೆ. ಆದಷ್ಟು ಚೆನ್ನಾಗಿ ಉಪ್ಪಿನಕಾಯಿಗೆ ಮಾವಿನಕಾಯಿಗೆ ಅದೆಲ್ಲ ಪೌಡ್ರ್ ಹಿಡಿಬೇಕು. ಅಲ್ಲಿ ತನಕ ನಾವು ನೀಟಾಗಿ ಮಿಕ್ಸ್ ಮಾಡಬೇಕು. ನಾನು ನೋಡಿ, ಮಿಕ್ಸ್ ಮಾಡೋದಕ್ಕೂ ಸ್ಟೀಲಿಂದು ನಾನು ಹಾಕಿಲ್ಲ, ಮರದ್ದೇ ನಾನು ಹಾಕಿರೋದು. ಆದಷ್ಟು ಉಪ್ಪಿನಕಾಯಿ ಮಾಡ್ಬೇಕಾದ್ರೆ ನೀರನ್ನ ಟಚ್ ಮಾಡೋದು ಬೇಡ. ನೀಟಾಗಿ ಬೇಷನ್ನು ನಾನು ವಾಶ್ ಮಾಡಿ ನೀಟಾಗಿ ಒರೆಸಿಟ್ಕೊಂಡಿದ್ದೆ. ಇವಾಗ ನಾನು ಖಾರದ ಪುಡಿ, ನೋಡಿ, ಖಾರದ ಪುಡಿ ನಾನು ಸುಮಾರು ಒಂದು ಅರ್ಧ kgಕ್ಕಿಂತ ಕಮ್ಮಿ ಇತ್ತು, ಒಂದು 1/4 kgಕ್ಕಿಂತ ಜಾಸ್ತಿ ಇತ್ತು. ಒಂದು 1/4 ಸ್ಪೂನಷ್ಟು ಅರಿಶಿನ ಪುಡಿ ಇದೆಲ್ಲ ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡಬೇಕಾಗುತ್ತೆ. ಒಂದು ವರ್ಷ ಆರಾಮಾಗಿ ನಾವು ಫ್ರಿಡ್ಜಲ್ಲಿ ಇಟ್ಟು ತಿಂತೀವಿ ಅಂತಂದರೆ ಆರಾಮಾಗಿ ನಾವು ಒಂದು ವರ್ಷ ತಿನ್ಬೋದು. ಮಜ್ಜಿಗೆ ಅನ್ನಕ್ಕೆ, ಬಿಸಿ ಬಿಸಿ ಅನ್ನ ಸಾರಿಗೆ, ಬೇಳೆ ಸಾರಿಗೆ ಮಾಡಿಸಿದಂಥ ಮಾವಿನಕಾಯಿ ಉಪ್ಪಿನಕಾಯಿ ಅಂದರೆ ಎಲ್ರಿಗೂ ಇಷ್ಟ ಅಲ್ವಾ, ಹಾಗಾಗಿ ನಾನು ಮಾವಿನಕಾಯಿ ಈ ಸಲ ಉಪ್ಪಿನಕಾಯಿ ಹಾಕ್ತೆ. ಅದನ್ನು ಹಾಗೆ ವೀಡಿಯೋ ಶೇರ್ ಮಾಡ್ತಾಯಿದ್ದೀನಿ. ನೋಡಿ, ಕಲರ್ಫುಲ್ ಆದಂಥ ಮಾವಿನಕಾಯಿ ನಾನು ಇವಾಗ ನೀಟಾಗಿ ಕೈಯಲ್ಲಿ ಮಿಕ್ಸ್ ಮಾಡ್ಕೊತೀನಿ. ಯಾಕಂದ್ರೆ ನಾವು ಅದು ಸ್ಪೂನಲ್ಲಿ ಮಾಡೋದ್ರಿಂದ ನೀಟಾಗಿ ಮಿಕ್ಸ್ ಆಗೋದಿಲ್ಲ. ಹಾಗಾಗಿ ನಾನು ಕೈನ ನೀಟಾಗಿ ವಾಶ್ ಮಾಡಿ ನೀಟಾಗಿ ಒರೆಸ್ಕೊಂಡೆ ನಾನು ಕೈನ ಹಾಕಿ ನೀಟಾಗಿ ಮಿಕ್ಸ್ ಮಾಡ್ತಾಯಿದ್ದೀನಿ. ತುಂಬ ಚೆನ್ನಾಗಿರುತ್ತೆ ಫ್ರೆಂಡ್ಸ್. ಒಂದ್ಸಲ ನೀವು ಈ ಥರ ಮಾಡಿ ನೋಡಿ, ನಿಮಗೂ ಇಷ್ಟ ಆಗುತ್ತೆ.
ಇದೆಲ್ಲ ನೀಟಾಗಿ ಮಾವಿನಕಾಯಿಗೆ ಇಳಿಬೇಕು ನೋಡಿ. ಇದು ಚೆನ್ನಾಗಿ ಮಾಗಬೇಕು, ಅಲ್ಲಿ ತನಕ ನಾವು ಮಿಕ್ಸ್ ಮಾಡಬೇಕಾಗುತ್ತೆ. ಕೈ ನೋಡಿ ಯಾವ ಥರ ಕಲರ್ ಆಗಿದೆ. ಇವಾಗ ಇದೆಲ್ಲ ನೀಟಾಗಿ ಮಿಕ್ಸ್ ಮಾಡ್ತಿದ್ದಂಗೆ ಎಣ್ಣೆನ ನೋಡಿ ಚೆನ್ನಾಗಿ ಕಾದಿತ್ತಲ್ಲ, ಕಾದಿ ಆರಿರೋ ಎಣ್ಣೆನ ನಾನು ಹಾಕ್ತಾಯಿದ್ದೀನಿ ನೋಡಿ. ಸ್ವಲ್ಪ ನೊರೆ ಬರಬೇಕು, ಹಾಗಂತ ತುಂಬ ನೊರೆ ಬರೋದು ಬೇಡ, ಯಾಕಂದರೆ ನಾವು ಬೇಷನ್ ಇಟ್ಟಿರೋದ್ರಿಂದ ಸುಟ್ಟೋಗಬಾರ್ದು ಅಂತೇಳಿ ಆರಿಸ್ಬಿಟ್ಟು ನಾನು ಹಾಕ್ತಾಯಿದ್ದೀನಿ. ಇವಾಗ ಎಣ್ಣೆ ಹಾಕ್ಬಿಟ್ಟು ನೀಟಾಗಿ ಮಿಕ್ಸ್ ಮಾಡಬೇಕಾಗುತ್ತೆ. ಈ ಥರ ಮಾಡೋದ್ರಿಂದ ಇದೇ ಜಾಗದಲ್ಲಿ ನೀವು ಎಳ್ಳಿಕಾಯಿ ಕೂಡ ಹಾಕ್ಬೋದು, ಇದೇ ಜಾಗದಲ್ಲಿ ಚಿಕ್ಕ ಚಿಕ್ಕ ನೆಲ್ಲಿಕಾಯಿ ಬರುತ್ತಲ್ಲ ಅದನ್ನು ಕೂಡ ಹಾಕ್ಬೋದು. ಮೆಜರ್ಮೆಂಟ್ ಮಾತ್ರ ಒಂದೇ ಕಪ್ಪಲ್ಲೇ ಇರಬೇಕು. ನಾವು ಯಾವುದ್ರಲ್ಲಿ ಮಾವಿನಕಾಯಿ ಆಗಲಿ ಎಳ್ಳಿಕಾಯಿ ಆಗಲಿ ತೊಗೋತೀವೋ ಅದರಲ್ಲೇ ಖಾರ ಮಸಾಲೆ ಹಾಕಬೇಕಾಗುತ್ತೆ. ಸಾಸಿವೆ ಸ್ವಲ್ಪ ಜಾಸ್ತಿ ಹಾಕಬೇಕಾಗುತ್ತೆ, ಯಾಕಂದರೆ ನಮಗೆ ಅದು ಗೊಜ್ಜು ಬರಬೇಕಲ್ವಾ. ಹಾಗಾಗಿ ಸ್ವಲ್ಪ ನಾನು ಸಾಸಿವೆನ ಮಾತ್ರ ಇಲ್ಲಿ ಜಾಸ್ತಿ ಹಾಕಿದ್ದೀನಿ. ಸಾಸಿವೆ ಒಂದು 7ರಿಂದ 8 ಸ್ಪೂನ್ ಹಾಕಿದ್ದೀನಿ, ಜೀರಿಗೆ ಒಂದು 4ರಿಂದ 5 ಸ್ಪೂನು, ಮೆಂತ್ಯ ಮಾತ್ರ ಕಮ್ಮಿ ಹಾಕಿದ್ದೀನಿ, ಯಾಕಂದರೆ ಕಸರೆ ಬರಬಾರ್ದು ಅಂತೇಳಿ ಮೆಂತ್ಯನ 3 ಸ್ಪೂನ್ ಹಾಕಿರೋದು. ಎಷ್ಟು ಘಮ ಅಂತ ಇತ್ತು ಅಂದರೆ ಮಿಕ್ಸ್ ಮಾಡಬೇಕಾದ್ರೆ ತುಂಬಾ ಚೆನ್ನಾಗಾಗಿತ್ತು. ನಾನು ಇದು ಇಷ್ಟೊಂದು ಹಾಕಿರೋದು ಇದೇನೆ, ಇಲ್ಲಾಂದರೆ ಒಂದು 10ರಿಂದ 15 ಹಣ್ಣಿಗೆ ಹಾಕೋತಾ ಇದ್ದೆ. ಇವತ್ತು ನಾನು 25ರಿಂದ 30 ಹಣ್ಣಿಗೆ ನಾನು ಉಪ್ಪಿನಕಾಯಿ ಹಾಕಿದ್ದೀನಿ ನೋಡಿ. ನೀಟಾಗಿ ಮಿಕ್ಸ್ ಮಾಡಬೇಕು ನೋಡಿ. ಅಷ್ಟು ಎಣ್ಣೆ ಹಾಕಿದ್ವಿ, ಎಲ್ಲಿ ಎಣ್ಣೆ ಕಾಣ್ತಾಯಿಲ್ಲ ಅಂತ ಅನ್ಬೋದು. ಅದು ಮಾಗ್ತಾ ಎಷ್ಟು ಚೆನ್ನಾಗಿ ಎಣ್ಣೆ ಬಿಡುತ್ತೆ ಅಂತ ಅಂದರೆ ಅಷ್ಟೇ ಚೆನ್ನಾಗಿ ಎಣ್ಣೆ ಬಿಡುತ್ತೆ. ನೋಡ್ತಾ ಇರಿ, ತಿನ್ನಬೇಕು ಅನಿಸುತ್ತೆ. ಆದರೆ ಉಪ್ಪಿನಕಾಯಿ ಅಲ್ವಾ, ಎಷ್ಟು ತಿಂತೀವೋ ಅಮೃತ ಜಾಸ್ತಿ ತಿಂದಷ್ಟು ಅಮೃತ ಕೂಡ ವಿಷ ಆಗುತ್ತೆ ಅಂತಾರಲ್ಲ, ಹಾಗಾಗಿ ನಾವು ಉಪ್ಪಿನಕಾಯಿ ಎಷ್ಟು ತಿನ್ನಬೇಕೋ ಅಷ್ಟೇ ತಿನ್ನಬೇಕು. ನೋಡೋಕ್ಕೆ ಚೆನ್ನಾಗೈತೆ, ಟೇಸ್ಟಿಯಾಗೈತೆ ಅಂತೇಳಿ ತಿನ್ನಬಾರ್ದು. ಉಪ್ಪಿನಕಾಯಿ ಇರಬೇಕು ಊಟಕ್ಕೆ, ಹಾಗಂತ ಜಾಸ್ತಿ ಇರೋದು ಬೇಡ ಅಂಥೇಳಿ ನಾನು ಈ ಸಲ ಮಾವಿನಕಾಯಿ ಉಪ್ಪಿನಕಾಯಿ ಹೇಗೆ ಆಗ್ತದೆ ಅಂತೇಳಿ ನಾನು ವೀಡಿಯೋದಲ್ಲಿ ಡೀಟೇಲಾಗಿ ಶೇರ್ ಮಾಡಿದ್ದೀನಿ. ನೀವೆಲ್ಲ ಹೇಗೆ ಮಾಡ್ತೀರಾ ಅಂತ ನನಗೆ ಕಮೆಂಟ್ ಸೆಕ್ಷನ್ ಹಾಕಿ. ಇದನ್ನು ನಾವು ಒಂದು ಡೈಲಿ ಊಟ ಮಾಡೋಕ್ಕೆ ಅಂತೇಳಿ ಒಂದು ಡಬ್ಬಕ್ಕೆ ಹಾಕ್ಕೊಂಡು ನೀಟಾಗಿ ಮಿಕ್ಸ್ ಮಾಡಿ ಫ್ರಿಡ್ಜಲ್ಲಿ ಇಡಬೇಕಾಗುತ್ತೆ. ಆಗಿನ ಕಾಲದಲ್ಲಂತೂ ಅಜ್ಜಿದಿರು ಹಾಕ್ತಾಯಿದ್ರು, ಅಮ್ಮದಿರು ಹಾಕ್ತಿದ್ರು, ಹೆಂಗೆ ಹಾಕಿದ್ರೂ ಬೇಗ ಹಾಳಾಗ್ತಿರಲಿಲ್ಲ. ಈಗ ನಾವು ಯಾವ್ಯಾವ ಕೈಯಲ್ಲೂ ಮುಟ್ತೀವಲ್ವ, ಅದು ಹಾಗಾಗಿ ಬೇಗ ಹಾಳಾಗೋಗುತ್ತೆ. ಹಾಗಾಗಿ ನಾನು ಫ್ರಿಡ್ಜಲ್ಲಿ ಇಟ್ಟು, ಇಲ್ಲ ಅಂತಂದು ಒಂದು ವರ್ಷದ ತನಕನಾದ್ರು ನಾನು ಇದನ್ನು ಯೂಸ್ ಮಾಡ್ಬೋದು. ಒಂದು ಡಬ್ಬ ತೊಗೊಂಡು ನೀಟಾಗಿ ವಾಶ್ ಮಾಡಿಕೊಂಡು ಬಿಸಿಲಲ್ಲಿ ಒಣಗಿಸಿಟ್ಕೊಂಡಿದ್ದೀನಿ. ಸ್ವಲ್ಪ ಮುಚ್ಚಳ ಗಟ್ಟಿನೇ ಇರಬೇಕು ನೋಡಿ. ನಾನು ಇವಾಗ ಇದನ್ನೆಲ್ಲ ತುಂಬ್ಕೋತಾ ಇದ್ದೀನಿ. ತುಂಬಾ ಚೆನ್ನಾಗಿ ಟೇಸ್ಟಿಯಾಗಿತ್ತು. ಮೆಂತ್ಯ ಸಾಸಿವೆ ಎಲ್ಲ ಹಾಕಿರೋದ್ರಿಂದ, ಜೀರಿಗೆ ಬೇರೆ ಹಾಕಿರೋದ್ರಿಂದ ಒಳ್ಳೆ ಟೇಸ್ಟ್ ಕೊಡ್ತಿತ್ತು. ಬರೀ ಅನ್ನಕ್ಕೆ ಇದು ಕಲ್ಸ್ಕೊಂಡು ತಿಂತಾಯಿದ್ರೆ ಎಷ್ಟು ಚೆನ್ನಾಗಿರುತ್ತೆ ಅಂದರೆ, ಇದನ್ನು ಲಾಸ್ಟಲ್ಲಿ ನಾನು ಇದನ್ನೆಲ್ಲ ಮಿಕ್ಸ್ ಮಾಡಿ ವೈಟ್ ರೈಸ್ನ ಹಾಕ್ಕೊಂಡು ನಾನು ತಿಂದೆ. ಎಷ್ಟು ತುಂಬಾ ಚೆನ್ನಾಗಾಗಿತ್ತು ನೋಡಿ. ಇದೆಲ್ಲ ನೀಟಾಗಿ ನಾನು ಮುಚ್ಚಳ ಟೈಟಾಗಿ ಹಾಕ್ಕೋಬೇಕು, ಅವಾಗವಾಗ ಬಿಚ್ಚಬಾರ್ದು. ದಿನದಲ್ಲಿ 2 ಸಲ ಮಾತ್ರ ಮಿಕ್ಸ್ ಮಾಡೋದಕ್ಕೆ ಮಾತ್ರ ನಾವು ಡಬ್ಬನ ಓಪನ್ ಮಾಡಬೇಕು ನೋಡಿ. ಈಗ ನಾನು ಅದೇ ಬೇಷನ್ಗೆ ಸ್ವಲ್ಪ ಬಿಸಿ ಬಿಸಿ ಅನ್ನ ಹಾಕ್ಕೊಂಡು ಮಿತ್ಕೊಂಡು ತಿಂತಾಯಿದ್ರೆ ಎಷ್ಟು ಚೆನ್ನಾಗಿತ್ತು ಅಂದರೆ, ಬಾಯಿ ಇವಾಗಲೂ ಕೂಡ ಎಡಿಟಿಂಗ್ ಮಾಡ್ಬೇಕಾದ್ರೆ ಈಗಲೇ ತಿನ್ನಬೇಕು ಅನ್ನಿಸ್ತಾಯಿತ್ತು, ಅಷ್ಟು ರುಚಿಯಾಗಿತ್ತು ಮಾವಿನಕಾಯಿ ಉಪ್ಪಿನಕಾಯಿ ನೋಡಿ. ನಾನು ಇದೇ ರೀತಿಯೇ ಯಾವಾಗಲೂ ಹಾಕೋದು. ಈ ಸಲ ಸ್ವಲ್ಪ ಜಾಸ್ತಿ ಹಾಕಿದ್ದೀನಿ ಅಷ್ಟೇ. ಕಲರ್ ನೋಡಿ ಯಾವ ಥರ ಕಲರ್ ಬಂದಿದೆ. ತುತ್ತು ಮಾಡ್ಕೊಂಡು ತಿಂತಾಯಿದ್ರೆ ಸಖತ್ತಾಗಿರುತ್ತೆ. ನಾನು ಇದನ್ನು 2ನೇ ದಿವಸ 3ನೇ ದಿವಸ ಇದು ನೀಟಾಗಿ ಇದನ್ನು ಮಿಕ್ಸ್ ಮಾಡ್ತಾಯಿದ್ದೀನಿ ನೋಡಿ. ಎಣ್ಣೆ ಎಲ್ಲ ಎಷ್ಟು ಚೆನ್ನಾಗಿ ಬಿಟ್ಟಿತ್ತು ಅಂತ ಅಂದರೆ ಅಷ್ಟೇ ಚೆನ್ನಾಗಿ ಉಪ್ಪಿನಕಾಯಿ ರೆಡಿಯಾಗಿತ್ತು. ನೋಡಿದ್ರಲ್ಲ ಫ್ರೆಂಡ್ಸ್, ನಾನು ಯಾವ ರೀತಿ ಮನೇಲಿ ಮಾವಿನಕಾಯಿ ಉಪ್ಪಿನಕಾಯಿ ಹಾಕಿದ್ದೀನಿ ಅಂತ ವೀಡಿಯೋದಲ್ಲಿ ಶೇರ್ ಮಾಡಿದ್ದೀನಿ. ಡೈಲಿ ಯೂಸ್ಗೆ ಅಂತಂದರೆ ಒಂದು ಚಿಕ್ಕ ಬಾಟ್ಲಲ್ಲಿ ಹಾಕ್ಕೊಂಡು ಇದನ್ನು ಟೈಟಾಗಿ ಎತ್ತಿಡ್ಬಿಡ್ಬೇಕು. ಇದನ್ನು ಯಾವುದಂದ್ರೆ ಆ ಕೈಯಲ್ಲಿ ಮುಟ್ಟಬಾರ್ದು, ಬೇರೆ ಕೈಯಲ್ಲೆಲ್ಲ ಮುಟ್ಟಿದಾಗ ಬೇಗ ಹಾಳಾಗೋಗುತ್ತೆ. ನಾನು ಇದೇ ರೀತಿಯೇ ಹಾಕೋದು. ಈ ವಿಡಿಯೋ ಇಷ್ಟವಾದಲ್ಲಿ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ನಿಸರ್ಗ ಕುಕಿಂಗ್ ಚಾನಲ್ನ ಇನ್ನೂ ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡ್ತಾ ಇದ್ದೀರೋ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ. ಇಷ್ಟವಾದ ಒಂದು ಲೈಕ್ ಮಾಡಿ, ನಿಮ್ಮ ಫ್ಯಾಮಿಲಿ ಫ್ರೆಂಡ್ಸ್ಗೂ ಶೇರ್ ಮಾಡಿ. ನನ್ನ ವಿಡಿಯೋನ ಎಲ್ಲ ಸ್ಕಿಪ್ ಮಾಡ್ದಂಗೆ ನೋಡಿ, ನಾನು ಅಷ್ಟೇ ಕೇಳ್ಕೊಳ್ಳೋದು. ಇದು ನಿಮ್ಗೆ ಇಷ್ಟ ಆಯಿತು ಅಂತ ನಾನು ಭಾವಿಸಿದ್ದೀನಿ. ನಾನು ಇದೇ ರೀತಿಯ ಉಪ್ಪಿನಕಾಯಿ ಹಾಕಿದ್ದು ಸಿಂಪಲ್ ವಿಡಿಯೋ ತೊಗೊಂಡು ಮತ್ತೆ ಬರ್ತೀನಿ. ನಮಸ್ತೆ, ಬಾಯ್ ಬಾಯ್ ಫ್ರೆಂಡ್ಸ್.